ಅದ್ಭುತ. ಚೀರು, ಇದೇನಾಯ್ತು? ನಾನ್ ಕೇಳ್ಪಟ್ಟಿದ್ದೆ ವಾಟ ತಿಂದ್ರೆ ಹೊಟ್ಟೆ ಒಳಗಡೆ ಗಿಡ ಬೆಳೆಯುತ್ತೆ ಅಂತ. ಅಯ್ಯೋ ದೇವ್ರೆ, ನೀನು ಏನಾದ್ರೂ ಗಿಡ ಆಗ್ಬಿಟ್ರೆ? ಗಿಡ ಆಗಿರೋ ಚೀರು ಜೊತೆ ಒಂದ್ ರೀಲ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ, ಅಮ್ಮ. ಅಯ್ಯಯ್ಯೋ, ಏನಾಯ್ತು ಚಿರು? ಮಾವಿನ ಹಣ್ಣು ತಿನ್ನುವಾಗ ನಾನು ವಾಟೆ ಕೂಡ ತಿನ್ಬಿಟ್ಟೆ. ನೋನಿ ಹೇಳ್ತಿದ್ದಾಳೆ ಈಗ ನನ್ನ ಹೊಟ್ಟೆಯಲ್ಲಿ ಮರ ಬೆಳೆಯುತ್ತೆ ಅಂತ. ನಾನ್ ಕೂಡ ಮರ ಆಗ್ಬಿಡ್ತೀನಂತೆ. ಮತ್ತೆ ಇದನ್ನ ನೀನು ನಂಬಿಟ್ಟೆ. ಸರಿ, ಇದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಹಾಗಾದ್ರೆ ಬೇಗ ಹೇಳಿ ಅಮ್ಮ. ಅದಕ್ಕೋಸ್ಕರ ನೀವೆಲ್ಲ ಒಂದ್ ಕತೆ ಕೇಳ್ಬೇಕಾಗತ್ತೆ. ಏನು? ಹೊಟ್ಟೆಯಲ್ಲಿ ಮರ ಬೆಳೆಯುತ್ತೆ ಅನ್ನೋ ಟೆನ್ಷನ್ ನನ್ಗೆ. ನೀವ್ ಹೇಳಿದ್ರೆ ಕತೆ ಕೇಳ್ಬೇಕು ಅಂತಿದ್ದೀರಾ? ಮೊದ್ಲು ಇದನ್ನ ನೀನ್ ಕೇಳು. ಇದೇ ಸ್ಟೋರಿನಲ್ಲೇ ಉಪಾಯ ಇರೋದು. ಸ್ಟೋರಿಯಿಂದ ಉಪಾಯನಾ? ಇವತ್ತು ಅಮ್ಮನ್ಗೆ ಯಾರು ಡಿಸ್ಟರ್ಬ್ ಮಾಡ್ಬಿಡಿ ಅಂತ ಹೇಳಿದ್ದಾರೆ. ಅಯ್ಯೋ, ಇದ್ರ ಅರ್ಥ ನೋ ಸ್ಟೋರಿ ಟೈಮ್. ಐಡಿಯಾ. ನೀವೆಲ್ಲ ಗಮನ ಇಟ್ಟು ನನ್ ಮಾತನ್ನ ಕೇಳಿಸ್ಕೊಳ್ಳಿ. ಅಮ್ಮ, ಬೇಗ ಬನ್ನಿ. ಚೀರುಗ್ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ. ಚಿರು, ಏನಾಯ್ತು ನಿಂಗೆ? ಇವನ್ ಮೈ ಅಂತೂ ತಣ್ಣಗೆ ಇದೆ, ಆದ್ರೆ ಟೆಂಪರೇಚರ್ 108 ಇದೆ. ಓಹೋ, ಇದ ವಿಷಯ. ಅಯ್ಯೋ ದೇವ್ರೆ, ಇವನ್ ಈಗ್ಲೇ ಇಂಜೆಕ್ಷನ್ ಕೊಡ್ಬೇಕು. ಅಯ್ಯೋ, ನಿನಗ್ ಹುಷಾರಿಲ್ಲ. ಇಂಜೆಕ್ಷನ್ ಯಾಕೆ? ಇನ್ನೊಂದು ಉಪಾಯ ಕೂಡ ಇರುತ್ತಲ್ವಾ? ಹಾ, ಇದೆ. ಅಮ್ಮ, ನಿಮ್ ಸ್ಟೋರಿ ಮುಂದೆ ಯಾವ ಔಷಧಿನೂ ಕೆಲಸ ಮಾಡಲ್ಲ. ಇಲ್ಲ ಇಲ್ಲ, ನನ್ನ ಹತ್ರ ಒಂದ್ ಇಂಜೆಕ್ಷನ್ ಇದೆ. ಈಗ್ಲೇ ಹೋಗಿ ತಗೊಂಡ್ ಬರ್ತೀನಿ. ಇಲ್ಲ ಅಮ್ಮ, ಇಂಜೆಕ್ಷನ್ ಬೇಡ. ಈ ನಾಟಕನೆಲ್ಲ ನಾವ್ ನಿಮ್ ಕತೆ ಕೇಳಿಸ್ಕೊಳಕ್ ಮಾಡಿದ್ದು. ಅರೆ ವಾ, ಒಂದ್ ಕತೆಗೋಸ್ಕರ ಇಷ್ಟು ದೊಡ್ಡ ನಾಟಕನ? ನಿಮ್ಗಳ ಈ ಆಕ್ಟಿಂಗ್ ಇಂದ ನನಗ್ ಸ್ಟೋರಿ ಬರೆಯೋದಿಕ್ಕೆ ಒಂದೊಳ್ಳೆ ಕಥೆ ಸಿಕ್ತು. ಅವಾಗ್ಲಿಂದ ಎಳ್ನೀರು. ಅಯ್ಯೋ, ನಿಲ್ಲಿ ನಿಲ್ಲಿ. ನೀವು ನನ್ನ ಎಳ್ನೀರ್ ನೋಡಿದ್ರಾ? ಎಂತ ಎಳ್ನೀರು? ಯಾವ ಎಳ್ನೀರು? ನನಗ್ ಗೊತ್ತಿಲ್ಲಪ್ಪ. ನಾನು ಬಾಲ ಎಳ್ನೀರ್ನವ್ನು. ನನ್ನ ಹತ್ರ ನಿಮ್ ತಮಾಷೆ ಬೇಡ. ಎಲ್ಲಿದೆ ಅಂತ ಹೇಳಿ ನನ್ನ ಎಳ್ನೀರು. ಏನ್ ಮಾತಾಡ್ತಿದ್ದೀರಾ? ಹೋಗಿ ಎಳ್ನೀರ್ನೇ ಕೇಳಿ. ಅದಕ್ಕಿವತ್ತು ಕೆಳಗಡೆ ಬರೋದಿಕ್ಕೆ ಮೂಡಿಲ್ಲ ಅನ್ಸುತ್ತೆ. ಹಾಗಾಗಿ ಗಾಳಿಲಿ ಮೇಲ್ಗಡೆನೆ ಹೋಗ್ಬಿಟ್ಟಿರ್ಬೇಕು. ಹೌದಾ? ಅಯ್ಯೋ, ಏನಾಯ್ತು? ಅಮ್ಮ, ಈಗಷ್ಟೇ ಜಸ್ಟ್ ನಾನು ಎಳ್ನೀರ್ನ ಕೆಳಗ್ ಬೀಳ್ಸಿದ್ದೆ. ಇವನು ಹೇಳ್ತಾನೆ ಎಳ್ನೀರು ಮತ್ತೆ ಮೇಲ್ ಹೋಗಿರ್ಬೇಕು ಅಂತ. ಅಮ್ಮ, ಆತರ ಆಗುತ್ತಾ? ಗಾಳಿನಲ್ಲಿ ಮಾಯೆ ಇರುತ್ತಾ? ಮೇಲ್ ಹೋಗಕ್ಕಾಗತ್ತಾ? ನೀವೇ ಹೇಳಿ. ಇಲ್ಲ ಇಲ್ಲ, ಅದಂತೂ ಸಾಧ್ಯನೇ ಇಲ್ಲ. ಆದ್ರೆ ಒಂದ್ಸಲ ವಿಜಯನಗರದಲ್ಲಿ ಹೀಗ್ ನಡೆದಿತ್ತು. ನಾನದ್ರ ಕತೆ ಹೇಳ್ತೀನಿ. ಯಾರು ಗೊತ್ತು, ಕತೆ ಕೇಳ್ತಾ ಕೇಳ್ತಾ ನಿಮ್ಗೆ ಎಳ್ನೀರ್ ಸಿಕ್ಕಿದ್ರು ಸಿಗ್ಬೋದಲ್ವಾ? ಸಮಾಧಾನ ಮಾಡ್ಕೋ. ಪುಟ್ಟ, ಯಾಕೆ ಅಳ್ತಾ ಇದ್ಯಾ? ಬರ್ತಾರೆ, ಸಮಾಧಾನ ಮಾಡ್ಕೋ, ಅಳ್ಬೇಡಪ್ಪ. ಅಮ್ಮ, ನಾನು ಸಮಾಧಾನ ಮಾಡಿಸ್ತೀನಿ. ಅಯ್ಯೋ, ಸಾಕು, ಸುಮ್ನಿರ್ರಪ್ಪ.
ಹೌದಾ? ಸರಿ, ಇವತ್ ನಿಮ್ಗೆ ರೂಪಾಳ ಕತೆ ಹೇಳ್ತೀನಿ. ನೀನ್ ಹೇಗೆ ಶಕ್ತಿಶಾಲಿನೋ ಹಾಗೆ ಅವಳು ಕೂಡ ತುಂಬಾ ಶಕ್ತಿಶಾಲಿಯಾಗಿದ್ಲು. ವೀಕ್ಷಕರೇ, ಕಳೆದ 20 ದಿನಗಳಿಂದ ಭೀಕರವಾಗಿ ಮಳೆ ಆಗ್ತಾ ಇದೆ. ಹಾಗೆ ಹವಾಮಾನ ವರದಿ ಪ್ರಕಾರ ಇನ್ನು 20 ದಿನಗಳು ಹೀಗೆ ಮಳೆ ಸುರಿತಾನೆ ಇರುತ್ತೆ. ಅಯ್ಯೋ, ಇನ್ನು 20 ದಿನಾನ? ಯಾವ್ದ್ರ ಮೇಲೆ ನಮ್ ಕಂಟ್ರೋಲ್ ಇರಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡಿ ಏನ್ ಪ್ರಯೋಜನ? ತಗೊಳ್ಳಿ, ಪಕೋಡ ತಿನ್ನಿ. ನನಗಂತೂ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಮ್ಮ. ವಾವ್ ವಾವ್ ವಾ ಅಮ್ಮ, ಹೊರಗಡೆ ಮಳೆ, ಇಲ್ಲಿ ಪಕೋಡ ಅಂತೂ ಅದ್ಭುತವಾಗಿದೆ. ಅಮ್ಮನ್ ಪಕೋಡಕ್ಕಿಂತ ಅಮ್ಮನ್ ಕಥೆನೇ ಚೆನ್ನಾಗಿರುತ್ತೆ. ಸರಿ ಸರಿ, ಹೇಳ್ತೀನಿ 20 ದಿನಗಳಿಂದ ನಾವ್ ಮನೇಲೇ ಇದ್ದೀವಿ. ಇನ್ನು 20 ದಿನ ನಾವ್ ಮನೇಲೇ ಇರ್ಬೇಕು. ಹಾಗಾಗಿ ಇದೇ 40 ದಿನಗಳ ಕ್ವಾರಂಟೈನ್ ಮೇಲೆ ನನ್ಗೊಂದ್ ಕತೆ ನೆನ್ಪಾಯ್ತು. ಮಕ್ಳ ರೂಮ್ ಲೈಟ್ ಇನ್ನೂ ಆನಲ್ಲೇ ಇದೆ. ಆರಾಮಾಗಿ ತಿನ್ನು ಉಪ್ಪಿ. ಕಿಚನ್ ಅಲ್ಲಿ ಗೋಧಿ ಹಲ್ವಾ ಇನ್ನೂ ಇದೆ. ಇನ್ನು ಸ್ವಲ್ಪ ಹಲ್ವಾ ಸಿಗ್ಬೋದಾ? ವಾವ್ 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 ಅಮ್ಮ, ಗೋಧಿ ಕಂಡಿಡ್ದಿದಾರಲ್ಲ ಅವ್ರಂತೂ ತುಂಬಾ ಅದ್ಭುತ ಬಿಡಿ. ಮತ್ತೆ ನೀವಂತೂ ಇನ್ನೂ ಅದ್ಭುತವಾಗಿ ಹಲ್ವಾ ಮಾಡಿದೀರಾ. ಅಮ್ಮ, ನೀವಂತೂ ಇಷ್ಟೊಂದ್ ಕತೆಗಳನ್ನ ಹೇಳ್ತೀರಾ, ಬರಿತೀರಾ ಅಲ್ವಾ? ಈ ಗೋಧಿ ಭೂಮಿ ಮೇಲೆ ಹೇಗ್ ಬಂತು ಅಂತ ಆ ಕತೆನು ಸ್ವಲ್ಪ ಹೇಳ್ತೀರಾ? ಒಪ್ಪಿ, ಪ್ರತಿಯೊಂದು ವಿಷಯಕ್ಕೂ ಸ್ಟೋರಿ ಇರೋದಿಲ್ಲ. ಸ್ಟೋರಿ ಅಂತ ಹೇಳಿದ್ರಾ? ಚಿಕ್ಕಮ್ಮ, ಎಲ್ಲಾ ವಿಷಯದ ಸ್ಟೋರಿ ಬೇರೆ ಯಾರ ಹತ್ರನೂ ಇರಲ್ಲ ಅನ್ಸುತ್ತೆ. ಆದ್ರೆ ನಮ್ಮ ಅಮ್ಮನ ಹತ್ರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅಲ್ವಾ ಅಮ್ಮ? ಅದೇನು ಸರಿ, ಇನ್ನು ಯಾಕೆ ನೀವೆಲ್ಲ ಮಲಗಿಲ್ಲ? ನಾವಂತೂ ಮಲ್ಕೊಳ್ಳೋಕ್ ಪ್ರಯತ್ನ ಮಾಡ್ತಿದ್ವಿ ಅಮ್ಮ. ನಮಗೆ ನಿಮ್ ಸ್ಟೋರಿ ಕೇಳದೇ ಇದ್ರೆ ನಿದ್ದೆ ಆದ್ರೂ ಹೇಗ್ ಬರುತ್ತೆ ಹೇಳಿ? ಹೌದಾ? ಸರಿ, ಪ್ರಯತ್ನ ಪಡೋಣ. ನನಗೊಂದು ಎಳ್ನೀರು ಕೊಡು ಬಾಲ. ಬಾಲ, ಉಪ್ಪಿ, ಏನಾಯ್ತು? ಬಾಲ ಹೇಳ್ತಿಲ್ವಾ? ನೀವೇ ನೋಡಿ ಅಮ್ಮ ಹೇಗ್ ಮಲ್ಕೊಂಡಿದ್ದಾನೆ ಅಂತ. ಇವತ್ ನಾನು ಎಳ್ನೀರ್ ಕುಡಿದೇನೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತೆ. ನಾನ್ ಟ್ರೈ ಮಾಡ್ತೀನಿ. ಸೂಪರ್ ಅಮ್ಮ, ಹೇಗೆ? ದಿನ ಇವನ್ಗೆ ಕೋಳಿ ಕೂಗೋದನ್ ಕೇಳಿ ಕೇಳಿ ರೂಢಿ ಆಗೋಗ್ಬಿಟ್ಟಿದೆ. ವಾವ್, ವೆರಿ ಸ್ಮಾರ್ಟ್. If you like this video, subscribe to our channel Murthy Media.